ಜಗನ್ಮಾತೆ ಓ ಲೋಕಮಾತೆ ಭಾಗ್ಯ ಕೊರ್ದು ಕಾಪುಲೆ ದೇವಿ ಮಾತೆ ಜಗನ್ಮಾತೆ ಓ ಲೋಕಮಾತೆ ಭಾಗ್ಯ ಕೊರ್ದು ಕಾಪುಲೆ ದೇವಿ ಮಾತೆ ದೇವಿ ಮಾತೆ ದೇವಿ ಮಾತೆ ದೇವಿ ಮಾತೆ. ನಮಸ್ಕಾರ ಮಂಗಳೂರು. ಇಂದು ನಾವು ನಂದಿನಿ ದಡದಲ್ಲಿರುವ ಕಟೀಲ್ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿದ್ದೇವೆ. ದೇವಾಲಯವು ಆಕರ್ಷಕ ಹಸಿರಿನಿಂದ ಆವೃತವಾಗಿದೆ. ಪ್ರತಿ ವರ್ಷ ಲಕ್ಷಾಂತರ ಭಕ್ತರು ಈ ದೈವಿಕ ದೇವಾಲಯಕ್ಕೆ ಭೇಟಿ ನೀಡುತ್ತಾರೆ. ಬನ್ನಿ ವೀಕ್ಷಕರೇ, ನೀವು ನಮ್ಮೊಂದಿಗೆ ಕಟೀಲಮ್ಮನ ಅನುಗ್ರಹಕ್ಕೆ ಪಾತ್ರರಾಗಿರಿ. Namaste Mangalore. Welcome to Moksha. We travel around the country documenting the significance of the great Indian temples. If you want us to cover your temple, please get in touch with us. Our contact details are given below. ಈ ದೇವಾಲಯದ ವಿಶೇಷತೆ ಎಂದರೆ ಇಡೀ ದಿನದಲ್ಲಿ ಭಕ್ತರಿಗೆ ದರ್ಶನಕ್ಕಾಗಿ ಇದನ್ನು ಎಂದಿಗೂ ಮುಚ್ಚಲಾಗುವುದಿಲ್ಲ. ಈ ವಿಡಿಯೋದಲ್ಲಿ ಕಟೀಲ್ ದೇವಾಲಯದ ಇತಿಹಾಸ, ದೇವಾಲಯದ ಮಹತ್ವ, ವಾರ್ಷಿಕ ಉತ್ಸವ, ಯಕ್ಷಗಾನ, ರಂಗಪೂಜೆ, ಅಗ್ನಿಕೇಳಿ ಹಾಗೂ ಇತ್ತೀಚೆಗೆ ಮುಕ್ತಾಯಗೊಂಡ ಬ್ರಹ್ಮಕಲಶೋತ್ಸವದ ಬಗ್ಗೆ ವಿವರಗಳನ್ನು ನಿಮಗೆ ನೀಡುತ್ತೇವೆ. ಉಚಿತ ಶಿಕ್ಷಣ ಮತ್ತು ಉಚಿತ ಆಹಾರ ಸೇರಿದಂತೆ ದೇವಾಲಯವು ಮಾಡುವ ಸಾಮಾಜಿಕ ಕಲ್ಯಾಣ ಕಾರ್ಯಗಳ ಬಗ್ಗೆಯೂ ನಾವು ಮಾತಾಡುತ್ತೇವೆ. ಅದರಿಂದ ಕೊನೆಯವರೆಗೂ ನೋಡಿ. ಶಿಖರಿ ಶಿರೋಮಣಿ ತುಂಗ ಹಿಮಾಲಯ ಶೃಂಗ ನಿಜಾಲಯ ಮಧ್ಯಗತೆ ಮಧು ಮಧುರೇ ಮಧು ಕೈಟಭಗಂಜಿನಿ ಕೈಟಭಂಜಿನಿ ರಾಸರತೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯಕ ವರ್ಧಿನಿ ಶೈಲಸುತೆ. ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಪುರಾಣ ಪ್ರಸಿದ್ಧವಾಗಿರ್ತಕ್ಕಂಥ ಕ್ಷೇತ್ರ. ವರ್ಣಾಸುರನ ಸಂಹಾರದ ನಂತರ ದೇವಿ ನದಿಯ ಮಧ್ಯೆ ಉದ್ಭವ ಆಗಿದ್ದಾಳೆ ಅನ್ನತಕ್ಕಂಥ ನಂಬಿಕೆ ಇಲ್ಲಿದೆ. ಎರಡು ನದಿಗಳ ಮಧ್ಯೆ ಇರತಕ್ಕಂತಹ ದೇಶದಲ್ಲೇ ಒಂದು ಸುಂದರವಾಗಿರ್ತಕ್ಕಂಥ ಈ ಕ್ಷೇತ್ರ ಹೇಳಿದ್ದನ್ನು ಕೊಡತಕ್ಕಂಥ ಕಾಮಧೇನು ಅನ್ನತಕ್ಕಂಥದ್ದಿದೆ. ತಾಯಿಯಲ್ಲಿ ಬೇಡಿದವರಿಗೆ ಶಕ್ತಿಯನ್ನು, ಬೇಡಿದವರಿಗೆ ಇಂಬನ್ನು ಕೊಡತಕ್ಕಂಥ ತಾಯಿ ದುರ್ಗಾ ಪರಮೇಶ್ವರಿ. ಇವತ್ತು ಜಗತ್ತಿನ ಹತ್ತಾರು ಭಕ್ತರನ್ನು ಆಕರ್ಷಣೆ ಮಾಡತಕ್ಕಂಥ ಕ್ಷೇತ್ರ. ಇಲ್ಲಿದ್ದೇ ಆಗಿರ್ತಕ್ಕಂಥ ವಿಶೇಷತೆಗಳಿದ್ದಾವೆ. ನದಿ ಮಧ್ಯ ಇದೆ. ಇಲ್ಲಿದ್ದೇ ಯಕ್ಷಗಾನಗಳು ವಿಶಿಷ್ಟವಾಗಿರ್ತಕ್ಕಂಥದ್ದು. ಇಲ್ಲಿ ಆಚರಣೆ ಸಂಪ್ರದಾಯಗಳು ವಿಶಿಷ್ಟವಾಗಿರ್ತಕ್ಕಂಥದ್ದು. ಹಾಗಾಗಿ ಇವತ್ತು ನಂಬಿದ ಭಕ್ತರಿಗೆ ಶಕ್ತಿ ಕೊಡುವ ಕಾರಣಕ್ಕೋಸ್ಕರ ಜಗತ್ತಿನ ಎಲ್ಲ ಭಾಗದಿಂದ ಈ ಕ್ಷೇತ್ರಕ್ಕೆ ಜನ ಬರ್ತಾರೆ. ಇವತ್ತು ನಾನು ಲೋಕಸಭಾ ಸದಸ್ಯನಾಗಿ ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷನಾಗಿ ಎತ್ತರಕ್ಕೆ ಏರುವುದಕ್ಕೆ ತಾಯಿಯ ಆಶೀರ್ವಾದವೇ ಕಾರಣ. ಪುಣ್ಯ. ಐಗಿರಿ ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದನುತೆ ಗಿರಿವರ ವಿಂಧ್ಯ ಶಿರೋಧಿನಿ ವಾಸಿನಿ ವಿಷ್ಣು ವಿಲಾಸಿನಿ ಜಿಷ್ಣುನುತೆ ಭಗವತಿ ಹೇಷಿತಿ ಕಂಠ ಕುಟುಂಬಿನಿ ಭೂರಿ ಕುಟುಂಬಿನಿ ಭೂರಿ ಕೃತೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯಕ ವರ್ಧಿನಿ ಶೈಲಸುತೆ ಸುರವರ ವರ್ಷಿಣಿ ದುರ್ಧರ ಧರ್ಷಿಣಿ ದುರ್ಮುಖ ಮರ್ಷಿಣಿ ಹರ್ಷರತೆ ತ್ರಿಭುವನ ಪೋಷಿಣಿ. ಬಹಳ ಹಿಂದೆಯೇ ಅರುಣಾಸುರ ಎಂಬ ರಾಕ್ಷಸ ವಾಸಿಸುತ್ತಿದ್ದ. ಅವನು ಯಾವುದೇ ದೇವರು, ಯಾವುದೇ ಮಾನವ, 2 ಅಥವಾ 4 ಕಾಲಿನ ಪ್ರಾಣಿಗಳಿಂದ ಸಾವನ್ನು ಭೇಟಿಯಾಗುವುದಿಲ್ಲ ಎಂದು ಬ್ರಹ್ಮನಿಂದ ವರವನ್ನು ಪಡೆದನು.
ಗಾಯತ್ರಿ ಮಂತ್ರವನ್ನು ಜಪಿಸುತ್ತಲೇ ಇರುವವರೆಗೂ ಈ ವರವು ಜಾರಿಯಲ್ಲಿದ್ದು ಅರುಣಾಸುರನು ಇನ್ನೂ ಶಕ್ತಿಯುತನಾಗಿ ಇಡೀ ವಿಶ್ವವನ್ನೇ ಆಳಲು ಪ್ರಾರಂಭಿಸಿದನು. ವರವನ್ನು ಪಡೆದ ನಂತರ ಅರುಣಾಸುರನು ಸ್ವರ್ಗಕ್ಕೆ ಹೋಗಿ ದೇವಗಳನ್ನು ಓಡಿಸಿ ದೇವಲೋಕದಲ್ಲಿ ನೆಲೆಸಿದನು. ವರುಣ ದೇವಲೋಕದಿಂದ ಹೊರಹಾಕಲ್ಪಟ್ಟವರಲ್ಲಿ ಮಳೆದೇವರು ಕೂಡ ಒಬ್ಬರು. ಈ ಕಾರಣದಿಂದ ಭೂಮಿಯ ಮೇಲೆ ತೀವ್ರ ಬರಗಾಲ ಉಂಟಾಯಿತು. ಜನರು ಹಸಿವಿನಿಂದ ಸಾಯಲು ಪ್ರಾರಂಭಿಸಿದರು. ಶುಂಭನಿಶುಂಭರ ವಧಾಕಾಲದಲ್ಲಿ ಅವರ ಮಂತ್ರಿಯಾಗಿರತಕ್ಕಂತಹ ಅರುಣಾಸುರ ಎನ್ನುವವ 2 ಮತ್ತು 4 ಕಾಲುಗಳ ಪ್ರಾಣಿಗಳಿಂದ ಮರಣ ಬರಬಾರದು ಎನ್ನುವಂತಹ ವರವನ್ನು ಪಡೆದ ಆ ಮೂಲಕವಾಗಿ ತ್ರಿಲೋಕ ವಿಜಯಿಯಾಗಿರತಕ್ಕಂತಹ ಸಂದರ್ಭದಲ್ಲಿ 6 ಕಾಲಿನ ದುಂಬಿಯಾಗಿ ಭ್ರಮರೆಯಾಗಿ ಬಂದಂತಹ ದೇವಿ ಭ್ರಮರಾಂಬಿಕೆ ಅಂತ ಲೋಕದಲ್ಲಿ ಕರೆಸಲ್ಪಡ್ತಾಳೆ. ಮಹರ್ಷಿ ಜಾಬಿಲಿಯು ಮನುಷ್ಯರು ತಮ್ಮ ದುಃಖದಿಂದ ಮುಕ್ತರಾಗಲು ಯಜ್ಞವನ್ನು ಮಾಡಲು ನಿರ್ಧರಿಸಿದರು. ದೈವಿಕ ಹಸು ನಂದಿನಿ ಸಹಾಯಕ್ಕಾಗಿ ಮಾಡಿದ ಮನವಿಯನ್ನು ನಿರಾಕರಿಸಿದಾಗ ಅವರು ಅವಳನ್ನು ಭೂಮಿಯ ಮೇಲೆ ನದಿಯಂತೆ ಜನಿಸುವಂತೆ ಶಪಿಸಿದರು. ದೈವಿಕ ನಂದಿನಿ ತನ್ನ ತಪ್ಪನ್ನು ಅರಿತುಕೊಂಡು ಶಕ್ತಿ ದೇವಿಯ ಬಳಿಗೆ ಓಡಿ ಕರುಣೆ ಕೇಳಿಕೊಂಡಳು. ದೇವಿಯು ನಂದಿನಿಗೆ ತಾನು ಭೂಮಿಯ ಮೇಲೆ ಸೂಕ್ತ ಸಮಯದಲ್ಲಿ ಪ್ರಕಟವಾಗುವುದಾಗಿ ಮತ್ತು ಅವಳ ಶಾಪವನ್ನು ಮುಕ್ತಗೊಳಿಸುವುದಾಗಿ ಭರವಸೆ ನೀಡಿದಳು. ಆಶ್ವಾಸನೆಯಿಂದ ತೃಪ್ತಿಗೊಂಡ ನಂದಿನಿ ಕನಕಗಿರಿಯಿಂದ ನದಿಯಾಗಿ ಹೊರಹೊಮ್ಮಿ ಭೂಮಿಯನ್ನು ಹಸಿರುಗೊಳಿಸಿದಳು. ಇದನ್ನು ನೋಡಿದ ಅಸುರ ಅರುಣಾಸುರನು ಕೋಪಗೊಂಡು ಮತ್ತೆ ಎಲ್ಲವನ್ನೂ ನಾಶ ಮಾಡಲು ನಿರ್ಧರಿಸಿದನು. ತ್ರಿಮೂರ್ತಿಗಳು ಅವನನ್ನು ತೊಡೆದು ಹಾಕಲು ಪಾರ್ವತೀ ದೇವಿಯ ಸಹಾಯವನ್ನು ಕೋರಿದರು. ಅರುಣಾಸುರ ಗಾಯತ್ರಿ ಮಂತ್ರವನ್ನು ಜಪಿಸುವುದನ್ನು ನಿಲ್ಲಿಸುವಂತೆ ತಾಯಿಯು ಗುರು ಬೃಹಸ್ಪತಿಗೆ ಹೇಳಿದಳು. ಗುರು ಬೃಹಸ್ಪತಿ ಅರುಣಾಸುರನನ್ನು ಯಶಸ್ವಿಯಾಗಿ ಹೊಗಳಿ ಜಪವನ್ನು ನಿಲ್ಲಿಸುವಂತೆ ಮಾಡುವ ಮೂಲಕ ಅವನನ್ನು ಮತ್ತೆ ದುರ್ಬಲಗೊಳಿಸಿದರು. ಭ್ರಾಮರಿ ಭ್ರಾಮರಿ ಕಟೀಲು ಭ್ರಾಮರಿ ಶಂಕರಿ ಈಶ್ವರಿ ದುರ್ಗಾ ಪರಮೇಶ್ವರಿ ಭ್ರಾಮರಿ ಭ್ರಾಮರಿ ಕಟೀಲು ಭ್ರಾಮರಿ ಶಂಕರಿ ಈಶ್ವರಿ ದುರ್ಗಾ ಪರಮೇಶ್ವರಿ ಭಕ್ತರಲ್ಲಿ ಪ್ರೀತಿ ತೋರೋ ಭಾಗ್ಯೇಶ್ವರಿ ಮಮತೆಯಿಂದ ಪಾಲಿಸುವ ಮಾಹೇಶ್ವರಿ ಭಕ್ತರಲ್ಲಿ ಪ್ರೀತಿ ತೋರೋ ಭಾಗ್ಯೇಶ್ವರಿ ಮಮತೆಯಿಂದ ಪಾಲಿಸುವ ಮಾಹೇಶ್ವರಿ ಭ್ರಾಮರಿ ಭ್ರಾಮರಿ ಕಟೀಲು ಭ್ರಾಮರಿ ಶಂಕರಿ ಈಶ್ವರಿ ದುರ್ಗಾ ಪರಮೇಶ್ವರಿ ಭ್ರಾಮರಿ ಭ್ರಾಮರಿ ಕಟೀಲು ಭ್ರಾಮರಿ ಶಂಕರಿ ಈಶ್ವರಿ ದುರ್ಗಾ ಪರಮೇಶ್ವರಿ. ಅಸುರನು ತಾನು ದೇವರಿಗಿಂತ ಹೆಚ್ಚು ಎಂದು ವ್ಯರ್ಥವಾಗಿ ಭಾವಿಸಿದನು. ತಾಯಿಯು ಆಕರ್ಷಕ ಮಹಿಳೆಯ ಆಕಾರವನ್ನು ತೆಗೆದುಕೊಂಡು ಅರುಣಾಸುರನ ತೋಟದಲ್ಲಿ ಅಲೆದಾಡಲು ಪ್ರಾರಂಭಿಸಿದಳು. ಅವನು ತಾಯಿಯನ್ನು ಬಿರುಗಾಳಿಯಿಂದ ಕರೆದೊಯ್ಯಲು ಪ್ರಯತ್ನಿಸಿದಾಗ ಅವಳು ಬಂಡೆಯಲ್ಲಿ ಕಣ್ಮರೆಯಾದಳು. ಅರುಣಾಸುರನು ತನ್ನ ಕತ್ತಿಯಿಂದ ಬಂಡೆಯನ್ನು ಮುರಿದನು. ಇದ್ದಕ್ಕಿದ್ದಂತೆ ಬಂಡೆಯಿಂದ ಜೇನುನೊಣಗಳು ಒಂದು ದೊಡ್ಡ ಗುಂಪು ಹೊರಹೊಮ್ಮಿ ಅವನನ್ನು ಕುಟುಕಿತು. ತಾಯಿಯು ದೊಡ್ಡ ಉಗ್ರ ಜೇನುನೊಣದ ರೂಪದಲ್ಲಿ ಭ್ರಮರಿಯಾಗಿ ಅವನ ಕೊನೆಯ ಉಸಿರಾಟದವರೆಗೂ ಪದೇ ಪದೇ ಕುಟುಕಿತು. ಅರುಣಾಸುರನ ಮರಣದ ನಂತರ ಜಾಬಾಲಿ ನೇತೃತ್ವದಲ್ಲಿ ದೇವತೆಗಳು ಮತ್ತು ಋಷಿಮುನಿಗಳು ತೆಂಗಿನಕಾಯಿಂದ ತಾಯಿಗೆ ಅಭಿಷೇಕ ಮಾಡಿ ಶಾಂತಗೊಳಿಸಲು ಹಾಗೂ ಜಗತ್ತನ್ನು ಆಶೀರ್ವದಿಸುವಂತೆ ಪ್ರಾರ್ಥಿಸಿದರು. ಪ್ರತಿ ಶುಕ್ರವಾರ 5,000ಕ್ಕೂ ಹೆಚ್ಚು ತೆಂಗಿನಕಾಯಿಗಳನ್ನು ತಾಯಿಗೆ ನೀಡಲಾಗುತ್ತದೆ. ಈ ದೇವಸ್ಥಾನವನ್ನು ಕಟೀಲ್ ಶ್ರೀ ದುರ್ಗಾ ಪರಮೇಶ್ವರಿ ಎಂದು ಕರೆಯಲಾಗುತ್ತದೆ. ನಂದಿನಿ ನದಿಗೆ ತಾಯಿಯ ಪಾದಗಳನ್ನು ಶಾಶ್ವತವಾಗಿ ತೊಳೆಯುವ ಭಾಗ್ಯವನ್ನು ನೀಡಲಾಯಿತು. ಈ ಕಟೀಲು ಬಹಳ ಪ್ರಾಚೀನದಿಂದ ಇದು ಮೂಡಿಬಂದಿದೆ. ಇಲ್ಲಿಯ ವಿಶೇಷತೆ ಏನು ಅಂತಂದರೆ, ನದಿಯ ಮಧ್ಯದಲ್ಲಿ ಒಂದು ಪ್ರತಿಯೊಂದು ಕ್ಷೇತ್ರಕ್ಕೂ ಕೂಡ ಒಂದು ನೀರಿನ ಆಶ್ರಯ ಇರ್ತದೆ. ಯಾಕಂದರೆ ಅಲ್ಲಿ ನಾವು ತೀರ್ಥ ಎಂಬುದಾಗಿ ತೀರ್ಥಕ್ಷೇತ್ರ ಅಂತ ಹೇಳ್ತೇವೆ. ತೀರ್ಥ ಎಂಬ ಶಬ್ದಕ್ಕೂ ಅದೇ ಅರ್ಥ. ತರತಿ ಇತಿ ತೀರ್ಥಂ, ನಮ್ಮನ್ನು ದಾಟಿಸಬೇಕು. ನಾವು ಸಂಸಾರದಲ್ಲಿ ಬಂಧನದಲ್ಲಿ ನಾವು ಒಳಗಾಗಿ ಯಾವ ಕಡೆ ನಮ್ಮ ಗಮನ ಹೋಗಬೇಕೆಂಬಂತಹ ಯಾವುದೇ ನಮಗೆ ಲಕ್ಷ್ಯ ಇರುವುದಿಲ್ಲ. ಆ ಸಂದರ್ಭದಲ್ಲಿ ನಮ್ಮನ್ನು ದಾಟಿಸುವಂತಹ ಒಂದು ಸನ್ನಿಧಾನಗಳು ಬೇಕೇ ಬೇಕು. ಅದಕ್ಕಾಗಿ ಇಂತಹ ಉತ್ತಮವಾದಂತಹ ಸನ್ನಿಧಾನಕ್ಕೆ ನಾವು ಬಂದರೆ ಅಲ್ಲಿ ನಮ್ಮನ್ನು ಅದು ದಾಟಿಸ್ತದೆ. ಈ ಸಂಸಾರದ ಕ್ಲೇಶಗಳಿಂದ ಬಂಧನದಿಂದ ನಮ್ಮನ್ನು ದಾಟಿಸುವುದರಿಂದ ಅದಕ್ಕೆ ತೀರ್ಥಕ್ಷೇತ್ರ ಅಂತ ಹೇಳ್ತೇವೆ. ಆ ತೀರ್ಥ ಆಗಬೇಕಿದ್ರೆ ಜಲ ಬೇಕೇ ಬೇಕು.
ಹಾಗಾಗಿ ಪ್ರತಿಯೊಂದು ದೇವಸ್ಥಾನಕ್ಕೂ ಒಂದು ಜಲದ ಆಶ್ರಯ ಇರ್ತದೆ. ಆದರೆ ಈ ಕಟೀಲು ದೇವಸ್ಥಾನದಲ್ಲಿ ವೈಶಿಷ್ಟ್ಯ ಏನು ಅಂತಂದರೆ, ಹರಿಯುವ ನದಿಯೇ ಇಲ್ಲಿ ಜಲ ಆಶ್ರಯ. ಆ ನದಿಯ ಮಧ್ಯದಲ್ಲಿ ವಿಶೇಷವಾಗಿ ದೇವರ ಸನ್ನಿಧಾನದಲ್ಲಿದ್ದುಕೊಂಡು ಬಂದಂತಹ ಇವರಿಗೆಲ್ಲ ವಿಶೇಷವಾಗಿ ಅನುಗ್ರಹವನ್ನು ಕೊಡ್ತಾರೆ. ಕಟಿ ಎಂದರೆ ಸೊಂಟ, ಇಲಾ ಎಂದರೆ ಭೂಮಿ. ದೇವಿಯು ಭೂಮಿಯಿಂದ ತನ್ನ ದೇಹವನ್ನು ಸೊಂಟದ ಮೇಲೆ ಲಿಂಗ ರೂಪದಲ್ಲಿ ತೋರಿಸುತ್ತಾಳೆ. ಈ ಸ್ಥಳವನ್ನು ಕಟೀಲ ಎಂದು ಕರೆಯಲಾಯಿತು ಮತ್ತು ಸಮಯ ಕಳೆದಂತೆ ಕಟೀಲ್ ಎಂದು ಹೆಸರು ಪಡೆಯಿತು. ದುರ್ಗಾ ಪರಮೇಶ್ವರಿಯು ಬ್ರಹ್ಮಾಂಡವನ್ನು ಆಶೀರ್ವದಿಸಲು ಹಾಗೂ ತಾಯಿಯನ್ನು ಪೂಜಿಸಲು ಬರುವವರ ಆಸೆಗಳನ್ನು ಈಡೇರಿಸುತ್ತಾಳೆ. ನಿರ್ಜರಾರಣ್ಯ ಎನ್ನುವಂತಹದ್ದು ಶ್ರೀ ಕ್ಷೇತ್ರ ಕಟೀಲಿನ ಮೂಲ ಹೆಸರು. ಅದೇ ನಂತರ ನಂದಿನಿಯ ಕಟಿ ಪ್ರದೇಶದಲ್ಲಿ ದೇವಿ ಅವತರಿಸಿದ ಮೇಲೆ ಕಟಿ ಇಳ ಎನ್ನುವಂತಹ ಹೆಸರನ್ನು ಪಡೆಯಿತು. ಈಗ ಲೋಕದಲ್ಲಿ ಕಟೀಲು ಅಂತ ಕರೀತಾರೆ. ಇಲ್ಲಿಂದ 16 ಮೈಲು ಆಚೆ ಕನಕಗಿರಿ ಎನ್ನುವ ಬೆಟ್ಟದಲ್ಲಿ ನಂದಿನಿ ಹುಟ್ಟುತ್ತಾಳೆ. 16 ಮೈಲು ಆಚೆ ಸಮುದ್ರವನ್ನು ಸೇರ್ತಾಳೆ. ಹಾಗಾಗಿ ದೇಹದ ಮಧ್ಯಭಾಗವೇ ಒಬ್ಬ ಪೂರ್ಣ ಲಕ್ಷಣವುಳ್ಳಂತಹ ನಾರಿಯ ಜಾಗವಾಗಿರ್ತದೆ. ಅದೇ ಕಟಿ. ಆ ಕಟಿಯಲ್ಲಿ ಜನಿಸಿದಂತಹ ಇರತಕ್ಕಂತಹ ಭೂಮಿ ಕಟಿ ಇಳ ಎನ್ನುವುದು ಇಲ್ಲಿಯ ಹೆಸರು. ಪರಮೇಶ್ವರಿ ಭಕ್ತರಲ್ಲಿ ಪ್ರೀತಿ ತೋರೋ ಭಾಗ್ಯೇಶ್ವರಿ, ಮಮತೆಯಿಂದ ಪಾಲಿಸುವ ಮಾಹೇಶ್ವರಿ. ಭ್ರಾಮರಿ ಭ್ರಾಮರಿ ಕಟೀಲು ಭ್ರಾಮರಿ, ಶಂಕರಿ ಈಶ್ವರಿ ದುರ್ಗಾ ಪರಮೇಶ್ವರಿ, ಶಂಕರಿ ಈಶ್ವರಿ ದುರ್ಗಾ ಪರಮೇಶ್ವರಿ, ಶಂಕರಿ ಈಶ್ವರಿ ದುರ್ಗಾ ಪರಮೇಶ್ವರಿ. ಇಲ್ಲಿ ಏನು ವಿಶೇಷತೆ ಕೇಳಿದರೆ, ಕಟೀಲಿನಲ್ಲಿ ಬೇರೆಲ್ಲ ಪ್ರವಾಸ ಕ್ಷೇತ್ರಗಳು ಇದೆ ಭಾಳಷ್ಟು. ಎಲ್ಲಿ ಭಕ್ತರು ಅಂತ ಕೇಳಿದರೆ ಬೇರೆ ಎಲ್ಲೆಲ್ಲೋ ಬಂದು ವೀಕ್ಷಣೆ ಮಾಡಲಿಕ್ಕೆ ಕಟೀಲು ಸುತ್ತ ನದಿ ಇಲ್ಲಿ ಭಾಳ ರಮ್ಯ ಕ್ಷೇತ್ರ ಅಂತ ನೋಡಲಿಕ್ಕೆ ಬರ್ತಾರೆ. ಆದರೆ ಅದಕ್ಕಿಂತ ಹೆಚ್ಚು ಇಲ್ಲಿ ಭಕ್ತರು ಬರ್ತಾರೆ. ಎಲ್ಲಿದ್ದು ಕೇಳಿದ ದಕ್ಷಿಣ ಕನ್ನಡದ ಭಕ್ತರು. ದಕ್ಷಿಣ ಕನ್ನಡದಾದ್ಯಂತ ಇರತಕ್ಕಂತಹ ಭಕ್ತರಿಗೆ ಇದು ಹೆತ್ತ ತಾಯಿಯ ಮನೆ ಇದ್ದಾಗ ಆ ರೀತಿ ತಾಯಿಯನ್ನು ಆರಾಧಿಸ್ತಾರೆ. ಅವರು ಕೂತುಕೊಂಡ್ರೆ ಎದ್ದುಕೊಂಡ್ರೆ ಅಂತ ಹಾಗೆ ಆ ರೀತಿ ಯಾವುದೇ ಕೆಲಸ ಮಾಡಲಿ ಕಟೀಲು ದೇವರಿಗೊಂದು ಹೂವಿನ ಪೂಜೆ ಹರಕೆ ಹೇಳುತ್ತಾ ತಮ್ಮ ಕಷ್ಟವನ್ನು ನಿವಾರಣೆಗೋಸ್ಕರ ತಾಯಿಯನ್ನು ಪ್ರಾರ್ಥಿಸ್ತಾ ಆ ತಾಯಿಯಲ್ಲಿ ನಿವೇದಿಸಿದಾಗ ಅವ್ರ ತಾಯಿ ಸ್ವಯಂವಾಗಿ ಇಲ್ಲಿ ತಾಯಿ ಹೇಗೆ ಅಂತಂದರೆ ಶರಣ್ಯ ಭಾವದಲ್ಲಿ ಯಾರು ಬರ್ತಾರೋ ಅವರಿಗೆಲ್ಲ ಅನುಗ್ರಹ ಕೊಟ್ಟಿರತಕ್ಕಂತಹ ಜಗನ್ಮಾತೆ. ನಿಮಗೆ ಕೋಟಿ ಕೊಡ್ತಾಳೆ ಅಂತ ಅರ್ಥ ಅಲ್ಲ, ಕೋಟಿಯ ರೂಪದ ಒಂದು ಮರ್ಯಾದೆ ಯುಕ್ತವಾಗಿರತಕ್ಕಂತಹ ಅನುಗ್ರಹವನ್ನು ಜಗನ್ಮಾತೆ ಅನುಗ್ರಹಿಸ್ತಾಳೆ. ಅವಳಿಗೆ ಸ್ವಯಂವಾಗಿ ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ಥಿ ಹರೇ ದೇವಿ ನಾರಾಯಣೀ ನಮೋಸ್ತುತೆ ಅಂತ ಆ ಜಗನ್ಮಾತೆಯ ನುಡಿಯದು. ಯಾರು ಶರಣಾಗತಿ ಆಗ್ತಾರೋ ಅವರ ಸರ್ವಸ್ಯಾರ್ಥಿ ಹರೇ ದೇವಿ. ಏನೇನು ಸಮಸ್ಯೆಗಳುಂಟು, ಎಷ್ಟೆಷ್ಟು ಕಂಟಕವುಂಟು ಅದನ್ನೆಲ್ಲ ದೂರ ಮಾಡಿ ಪರಿತ್ರಾಣ ಪರಾಯಣೆ ಅವರಿಗೆ ಬೇಕಾದ್ದನ್ನು ಕೊಡುವುದರ ಮುಖಾಂತರ ಆ ರಕ್ಷಣೆಯನ್ನು ಕೊಡ್ತಾಳೆ ಅಂತಹ ಜಗನ್ಮಾತೆ ಕಟೀಲು ತಾಯಿ. ಆ ರೀತಿ ಒಂದೇ ಇಲ್ಲಿಯವರೇ ಪೂಜಿಸಕ್ಕಂತಹ ಮಹತ್ತರವಾಗಿರತಕ್ಕಂತಹ ಕ್ಷೇತ್ರ ಕಟೀಲು ಕ್ಷೇತ್ರ. ಅಂತಹ ಆ ಜಗನ್ಮಾತೆ ದಕ್ಷಿಣ ಕನ್ನಡದಾದ್ಯಂತ ಕಟೀಲು ದೇವರನ್ನು ಬಹಳಷ್ಟು ಜನರು ಹೆತ್ತ ತಾಯಿಯಾಗಿ ಪ್ರೀತಿ ಮಾಡ್ತಾರೆ. ಕಟೀಲ್ ದೇವಸ್ಥಾನಕ್ಕೆ ಬಹಳ ಹತ್ತಿರದಲ್ಲಿದೆ ಆದಿ ಕಟೀಲ್ ಎಂಬ ದೇವಾಲಯ. ಅರುಣಾಸುರ ಎಂಬ ರಾಕ್ಷಸನನ್ನು ಬ್ರಹ್ಮರಾಂಬಿಕೆಯಿಂದ ಕೊಲ್ಲಲ್ಪಟ್ಟ ನಿಜವಾದ ಸ್ಥಳ ಇದು. ಈ ಆದಿಕಟೀಲ್ ದೇವಸ್ಥಾನದಲ್ಲಿ ಉದ್ಭವ ಲಿಂಗವನ್ನು ಪೂಜಿಸಲಾಗುತ್ತದೆ. ಮುಖ್ಯ ಕಟೀಲ್ ದೇವಸ್ಥಾನಕ್ಕೆ ಭೇಟಿ ನೀಡುವ ಹೆಚ್ಚಿನ ಜನರಿಗೆ ಈ ಸ್ಥಳದ ಬಗ್ಗೆ ತಿಳಿದಿಲ್ಲ. ಅರುಣಾಸುರನ ಹತ್ಯೆಯಿಂದ ಆದಿಕಟೀಲ್ ಸ್ಥಳವು ಅಪವಿತ್ರಗೊಂಡಿದ್ದರಿಂದ ದೇವಿಯು ಈ ಸ್ಥಳದಲ್ಲಿ ನೆಲೆಸಲು ಅನರ್ಹಳೆಂದು ಭಾವಿಸಿದಳು. ಅಂತೆಯೇ ತನ್ನನ್ನು ನಂದಿನಿಯ ಮಧ್ಯದಲ್ಲಿ ಲಿಂಗವಾಗಿ ಅವತರಿಸಿದಳು. ಈ ದೇವಾಲಯವೇ ತಾಯಿಯನ್ನು ಪೂಜಿಸುವ ನಿಜವಾದ ಕಟೀಲ್ ದೇವಾಲಯವಾಯಿತು. ಅರುಣಾಸುರನನ್ನು ಕೊಂದ ಜಾಗವನ್ನು ನಾವು ಆದಿಕಟೀಲು ಅಂತ ಕರೆಯುತ್ತೇವೆ. ಅಲ್ಲಿಯೂ ಒಂದು ಉದ್ಭವ ಲಿಂಗ ಇದೆ. ಆಮೇಲೆ ಅನುಗ್ರಹಕಾರಣಿಯಾಗಿ ಸಾತ್ವಿಕ ಸ್ವರೂಪವನ್ನು ಹೊಂದಿದವಳಾಗಿ
ಶ್ರೀ ಕ್ಷೇತ್ರ ಕಟೀಲ್ನಲ್ಲಿ ಬಂದು ನೆನೆಸ್ತಾಳೆ. ನೀವು ಗೂಗಲ್ ಮ್ಯಾಪಲ್ಲಿ ನೋಡಿದರೆ, ಮೇಲಿಂದ ನೋಡಿದರೆ ಗೊತ್ತಾಗ್ತದೆ ಕಟೀಲು ಎನ್ನುವಂಥದ್ದು. ನಂದಿನಿ ನದಿಯನ್ನು ಸರ್ಚ್ ಮಾಡಿದರೆ ಸರಿ ಮಧ್ಯದಲ್ಲಿದ್ದಂತಹ ಮ್ಯಾಪ್ ನಮಗೆ ಕಾಣಲಿಕ್ಕೆ ಸಿಗ್ತದೆ. ಅದು ಕಟೀಲಿನ ವೈಶಿಷ್ಟ್ಯ. ಮಹಾದೇವಿ ಕಟೀಲೇಶ್ವರಿ ಸಿಂಗಾರೊಡು ಮೆರೆದೆ, ಮಹಾದೇವಿ ಕಟೀಲೇಶ್ವರಿ ಸಿಂಗಾರೊಡು ಮೆರೆದೆ, ತನ್ನ ಮಲ್ಲಿಗೆ ಅಲಂಕಾರಗೂ ತೆಲಿತೆರ್ ಸಂತೋಷನು ಪಡೆದೆ, ಸಂತೋಷನು ಪಡೆದೆ. ಮತ್ತೆ ನಾವು ನೀರಿಗೆ ಸಂಸ್ಕೃತದಲ್ಲಿ ಜೀವನ ಅಂತ ಕರಿತೇವೆ. ಜೀವನಂ ಸರ್ವಭೂತಾನಂ. ನೀರಿಲ್ಲದಿದ್ದರೆ ಯಾವುದೇ ಜಂತುಗಳಾಗಲಿ, ಯಾವುದೇ ಪ್ರಾಣಿಗಳಾಗಲಿ, ಯಾವುದೂ ಕೂಡ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನೀರಿಗೆ ಜೀವನ ಅಂತ ಇರ್ತದೆ. ಹಾಗಾಗಿ ಜೀವನಂ ಸರ್ವಭೂತಾನಂ ಅಂತ ಹೇಳಿದ ಹಾಗೆ ಈ ನದಿ ಎಲ್ಲರಿಗೂ ಜೀವನವನ್ನು ಕೊಡತಕ್ಕಂತಹ ಒಂದು ನದಿ. ಇತ್ತಲಾಗಿ ಒಂದು 75 ವರ್ಷದ ಹಿಂದೆ ಒಂದು ವಿಶೇಷವಾದಂತಹ ಘಟನೆ ನಡೆದಿತ್ತು. ವಿಶೇಷವಾದಂತಹ ಮಾರಿ ನೆರೆ ಅಂತ ಹೇಳ್ತಾರೆ. ವಿಶೇಷವಾದಂತಹ ಒಂದು ನಾವು ಆಲೋಚಿಸಲಿಕ್ಕೆ ಸಾಧ್ಯವಿಲ್ಲದಷ್ಟು ನೆರೆ ನೀರು ನದಿಯಲ್ಲಿ ಉಕ್ಕೇರಿ ಬಂದಾಗ ಎಲ್ಲ ಹಾಹಾಕಾರವಾಗಿ ಏನು ಮಾಡೋದು ಅಂತ ಈ ಸೆಳೆತದಲ್ಲಿ ನಿಲ್ಲಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೆದರಿ ಹೊರಗೆ ಓಡಿದಾಗ ನಮ್ಮ ತೀರ್ಥರು ಪರಾಂತ ಗೋಪಾಲಕೃಷ್ಣ ಆಸರಣರು ತಾನು ದೇವರ ಹತ್ತಿರ ಇರ್ತೇನೆ, ದೇವರು ಹೋದರೆ ತಾನು ಹೋಗ್ತೇನೆ ಎಂಬ ದೃಢ ಭಕ್ತಿಯಲ್ಲಿ ದೇವಿಯ ಗುಡಿಯೊಳಗೆ ಪ್ರವೇಶ ಮಾಡಿ ಆ ಗುಡಿಯಲ್ಲಿ ದೇವಿಯನ್ನು ಆರಾಧನೆ ಮಾಡ್ತಾ ದೇವಿಯನ್ನು ಪೂಜಿಸ್ತಾ ಇದ್ದರು. ಆ ಸಂದರ್ಭದಲ್ಲಿ ನೆರೆಗೆ ನಮ್ಮ ದೇವಸ್ಥಾನದ ಹಿಂದಿನ ಕಟ್ಟಡ ಹಾಗೂ ಆ ಬದಿ ಈ ಬದಿ 2 ಕಟ್ಟಡಗಳು ನೆರೆಯಲ್ಲಿ ಹೋಗಿ ಮುಂದುಗಡೆ ಇದ್ದಂಥ ಕಟ್ಟಡ ಮಾತ್ರ ಉಳಿದಿತ್ತು. ಆದರೆ ಆ ನೆರೆಯ ಸೆಳೆತಕ್ಕೆ ಇಲ್ಲಿಯ ದೇವಸ್ಥಾನದ ಗರ್ಭಗುಡಿಯ ಸುತ್ತಲಿರುವಂತಹ ಈ ಅಂಗಣದಲ್ಲಿ ಸಮೇತ ಎಲ್ಲ ಕೊಚ್ಚಿ ಹೋದಾಗಲೂ ಮಾಳಿಗೆಯಲ್ಲಿದ್ದಂತಹ ನಮ್ಮ ಯಕ್ಷಗಾನ ಸೇವೆಯ ಪೆಟ್ಟಿಗೆ ಹಾಗೂ ಅತ್ಲಾಗಿನ ತೆಂಕು ಅಂಬಲದಲ್ಲಿದ್ದಂತಹ ಅನ್ನದಾನಕ್ಕೆ ನಾವು ಉಪಯೋಗಿಸುವಂತಹ ಅಕ್ಕಿ, ದಾಸ್ತಾನು ಮಾಡುವಂತಹ ಅಕ್ಕಿಯ ನಮ್ಮ ಭಾಷೆಯಲ್ಲಿ ಕಲೆಂಬಿ ಅಂತ ಹೇಳ್ತಾರೆ. ಅಕ್ಕಿಯ ದೊಡ್ಡ ಒಂದು ಮರದ ಪಾತ್ರೆ ನೀರಲ್ಲಿ ತೇಲಿ ದೇವರ ಮುಂದೆ ಬಂದು ನಿಂತಂತೆ. ಹಾಗೆ ನೆರೆ ಕ್ರಮೇಣ ಇಳಿಯಿತು. ಬಹುಶಃ ಒಂದು ಮಾರಿ ನೆರೆ ಹಾಗೆ ಮಾಯಕದ ನೆರೆ ರೀತಿಯಲ್ಲಿ ಬೆಳಿಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆಯೊಳಗೆ ಈ ನೆರೆಯ ಎಲ್ಲ ಪ್ರಕರಣಗಳು ಮುಗಿದಿದೆ. ಅಂತಹ ಸಂದರ್ಭದಲ್ಲಿ ದೇವಸ್ಥಾನ ಕುಚ್ಚಿ ಹೋದಂತಹ ಸಂದರ್ಭದಲ್ಲಿ ದೇವರೊಟ್ಟಿಗೆ ಗೋಪಾಲಕೃಷ್ಣರು ಕುಚ್ಚಿ ಹೋದ್ರು ಅಂತಲೇ ಎಲ್ಲರೂ ಚಿಂತನೆ ಮಾಡ್ತಿದ್ರು. ಅಂತಹ ಸಂದರ್ಭದಲ್ಲಿ ಬಂದು ನೋಡಿದಾಗ ಬರಲಿಕ್ಕೆ ಅಸಾಧ್ಯವಾದಾಗ ಸೇತುವೆ ಸಮೇತ ನೀರಲ್ಲಿ ಹೋಗಿದೆ. ಆಗ ಅಸಾಧ್ಯವಾದಾಗ ಇಲ್ಲಿ ಹಳ್ಳಿಯ ಅಡಿಕೆ ಆಗುವಂಥ ಕಂಗೂತ ಹೇಳ್ತಾರೆ, ಕಂಗೂತ ಅದರಲ್ಲಿ ದಾರಿ ಮಾಡಿ ಈ ಕಡೆ ಬಂದು ನೋಡಿದಾಗ ದೇವರಿದ್ದಾರೆ, ಗೋಪಾಲಕೃಷ್ಣರು ಇದ್ದಾರೆ. ಆದರೆ ದೇವಸ್ಥಾನ ಇದೂರಿನ ಒಂದು ಭಾಗ ಬಿಟ್ಟು ಉಳಿದದ್ದೆಲ್ಲ ನಶಿಸಿ ಎಲ್ಲ ಕೊಚ್ಚಿ ಹೋಗಿದೆ. ಆ ಸಂದರ್ಭದಲ್ಲಿ ಕಡೆಗೆ ಇಲ್ಲಿಯ ದೇವರ ಮುಖವಾಡವನ್ನು ಇದೆಲ್ಲ ಇಲ್ಲಿ ಯಾವುದೇ ಭದ್ರತೆ ಇಲ್ಲದ್ದರಿಂದ ನಮ್ಮ ಮನೆಯಲ್ಲಿ ಇಟ್ಟು 2 ತಿಂಗಳ ಕಾಲ ಮನೆಯಲ್ಲೇ ದೇವರಿಗೆ ನಿರಂತರವಾಗಿ ಇಲ್ಲಿಯ ರೀತಿಯಲ್ಲಿ ಆಗುವಂತೆ ಮನೆಯ ಮಧ್ಯ ಸಂದರ್ಭಗಳಲ್ಲಾಗಿ ಅಲ್ಲಿ ಪೂಜೆ ನಡೀತಾ ಇತ್ತು. ಬಹುಶಃ ಆನಂತರವೇ ವಿಶೇಷವಾದಂತಹ ಜೀರ್ಣೋದ್ಧಾರ ಕಾರ್ಯಗಳು, ಭದ್ರವಾದಂತಹ ಕಟ್ಟಡಗಳೆಲ್ಲ ಸಾಧನೆಗೆ ಭಕ್ತಾದಿಗಳು ಎಲ್ಲ ಸೇರಿ ಇದನ್ನು ಒಂದು ವಿಶೇಷವಾದಂತಹ ಸಾನ್ನಿಧ್ಯ ಗೋಪಾಲಕೃಷ್ಣಾಶ್ರಮದ ಸಾಧನೆಯಿಂದ ಅವರು ಮಾತಾಡುವ ದೇವರು ಎಂಬಂತಹ ಚಿಂತನೆಯಲ್ಲಿ ಜನ ಅವರು ಹೇಳಿದಾಗ ಎಲ್ಲದಕ್ಕೂ ಸಹಿಗುಟ್ಟಿ ಇದನ್ನು ಅಭಿವೃದ್ಧಿಯ ಕ್ಷೇತ್ರವಾಗಿ ಮಾಡಿದರು. ಬಹಳಷ್ಟು ವಿಶೇಷ ದೇವರ ಸಾನ್ನಿಧ್ಯ ದಿನೇ ದಿನೇ ಹೆಚ್ಚಾಗಿ ಬಹುಶಃ ಈಗಿನ ಕಾಲದಲ್ಲಿ ಬಹುಶಃ ಕಟೀಲುವುದೆಲ್ಲ ಹತ್ತಿರದ ಆಸುಪಾಸಿನ ಎಲ್ಲ ದೇವಸ್ಥಾನಗಳಲ್ಲಿಯೂ ಒಂದು ಮಾದರಿ ದೇವಸ್ಥಾನ, ಉಳಿದಗಳಿರುವ ನೋಡುವುದಕ್ಕಿದ್ದಂತಹ ದೇವಸ್ಥಾನ, ನದಿ ಮಧ್ಯೆಯಲ್ಲಿರುವಂತಹ ದೇವಸ್ಥಾನ ಎಂಬುದಾಗಿ ಇಲ್ಲಿ ತುಂಬ ಭಕ್ತಾದಿಗಳು ಬಂದು ಭಕ್ತಿಯಿಂದ ಸೇವೆ ನಡೆಸುವುದರಿಂದಲೇ ಈ ದೇವಸ್ಥಾನದಲ್ಲಿ ನಿತ್ಯ ನಿರಂತರ ಅನ್ನದಾನಾದಿ ಸತ್ಕಾರ್ಯಗಳು ಹಾಗೂ ವಿಶೇಷವಾದಂತಹ ವಿದ್ಯಾದಾನಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಿರಂತರವಾಗಿ ನಡೀಲಿಕ್ಕೆ ಪೂರಕವಾಗಿದೆ. ಬಂಗಾರ ಬುರ್ಜಿ ಅಪ್ಪೆ ದುರ್ಗೆ ದೀನ ಸಿಂಗಾರ ಮಲ್ಪಿ ಪೂಯಾನೆ ಆಸೆ ಮಾಗೋಡು ಧೂಳಾದ ಉಪ್ಪಿಯಾಸೆ ಈರ್ನ ಕಾರ ದೆಕ್ಕಿ
ஆபியாசே ஆதோடு தூளாது உப்பியாசே எங்கு ஈனக்காரு தெக்கி நீர் ஆபியாசே ಜಗನ್ಮಾತೆ ಓ ಲೋಕಮಾತೆ ಭಾಗ್ಯ ಕೊಟ್ಟು ಕಾಪುಲೆ ದೇವಿ ಮಾತೆ. ಮಾತೆಗೆ ನಮಸ್ಕಾರ. ಕಟೀಲ್ ದಪ್ಪೆಗೆ ದೇಶ ವಿದೇಶರು ಕೋಟ್ಯಾಂತರ ಜನ ಭಕ್ತರಿಲ್ಲೇರು ಅಂಚದತ್ನಾಗ ಈ ಕಟೀಲ್ದ ಒಂಜಿ ಪುಣ್ಯ ಮನ್ನಡು ಇಂಕಲು ಪುಟ್ಟೋಡಂಡ ಬಾರಿ ಪುಣ್ಯ ಮಲ್ತುಕೊಡು ಬಂದು ಎನ್ವೆ ಅವೇತೋ ಜನಕ್ಕಲು ಕಷ್ಟ ಬಂದು ಕಟೀಲ್ ದಪ್ಪೆನ ತನನೀರು ಪಾರ್ದು ಎಣ್ಣೆರನ್ನ ಖಂಡಿತವಾಗ್ಲ ಬುರ್ದು ಪಾರ್ದಿನ ಅದು ಆರತ್ತು ಅಂಚಾದಕ್ಕನಾಗ ಈ ಒಂದು ಜಲ ತೂದು ನೆಲೆ ಹತ್ತಿನಂಚಿನ ಅಪ್ಪೆ ಸುತ್ತಲ ಸುತ್ತಲ ನೀರು ದ್ವೀಪ ಮಧ್ಯೋಡು ಕಟೀಲ್ ದಪ್ಪೆನ ನೆಲೆ ಹತ್ತಿನಂಚಿನ ಸ್ಥಳ. ಈ ಒಂದು ಸ್ಥಳಕ್ಕೂ ಮಹಾತ್ಮ ಭಕ್ತರು ನನಾತು ಹೆಚ್ಚಿನ ಸಂಖ್ಯೆಡು ಈ ಒಂದು ಅಪ್ಪೆನ ಜಾಗಕ್ಕೆ ಬತ್ತದು ಇದು ದರ್ಶನ ಪಡೆದು ಆರ್ನ ವೈಭವವನ್ನು ತೂವೋಡು ಬಂದು ಮಾತಾಡಲು ವಿನಂತಿ ಮಾಡ್ಕೊಂಡ. ಕಟೀಲ್ ದೇವಾಲಯದ ಆವರಣದಲ್ಲಿದೆ ರಕ್ತೇಶ್ವರಿಯ ದೇವಸ್ಥಾನ. ಅರುಣಾಸುರನನ್ನು ಕೊಲ್ಲಲು ದೇವಿ ಹೆಣ್ಣು ಜೇನು ನೊಣದ ರೂಪವನ್ನು ತೆಗೆದುಕೊಳ್ಳುವ ಮೊದಲು ಅವಳು ತನ್ನ ಅನುಯಾಯಿಗಳನ್ನು ಮತ್ತು ಅವನ ಸೈನ್ಯವನ್ನು ರಕ್ತೇಶ್ವರಿ ರೂಪದಲ್ಲಿ ಕೊಂದಳು. ತಾಯಿಗೆ ಸಂಗೀತ, ನೃತ್ಯ ಹಾಗೂ ಯಕ್ಷಗಾನದ ಬಗ್ಗೆ ಬಹಳ ಒಲವು ಇದೆ. ದೇವಾಲಯದ ಕಾಸ್ಟ್ರೀಟ್ನಲ್ಲಿ ಯಕ್ಷಗಾನವನ್ನು ನುಡಿಸುವಾಗ ಅವಳು ಕಲ್ಲಿನ ಪಕ್ಕದಲ್ಲಿ ಮಲ ಮೇಲೆ ಕುಳಿತು ಪ್ರದರ್ಶನವನ್ನು ವೀಕ್ಷಿಸುತ್ತಾರೆ ಎಂಬ ನಂಬಿಕೆ ಇದೆ. ದೇವಾಲಯದ ಒಳಗೆ ಇರುವಂಥ ವಸಂತ ಮಂಟಪವನ್ನು ಚಿನ್ನದಿಂದ ಮಾಡಲಾಗಿದೆ. ನೀವು ಇಲ್ಲಿ ನೋಡುವ ಆಣೆ ಕಾಂಡವೇ ದೇವಾಲಯದ ಆಣೆ ನಾಗರಾಜದು. ಆಣೆ ನಿಧನನಾದ ನಂತರ ಆಣೆಯ ಕಾಂಡವನ್ನು ಇಲ್ಲಿ ಇಡಲಾಗಿದೆ. ವಸಂತ ಮಂಟಪದಲ್ಲಿ ಪ್ರತಿದಿನ ಅಷ್ಟಾವಧಾನವನ್ನು ನಡೆಸಲಾಗುತ್ತದೆ. ಚಿನ್ನದ ರಥದ ಸೇವೆಯು ಅತ್ಯಂತ ಪ್ರಸಿದ್ಧವಾದ ಸೇವೆ. ಈ ಚಿನ್ನದ ರಥವು ತಿರುಮಲ ವೆಂಕಟೇಶ್ವರನ ಚಿನ್ನದ ರಥದ ನಂತರ ವಿಶ್ವದಲ್ಲಿ 2ನೇ ಅತಿ ದೊಡ್ಡ ಚಿನ್ನದ ರಥವಾಗಿದೆ. ಶಾಸ್ತಾರ ದೇಗುಲವು ಗಣೇಶ ದೇಗುಲದ ಬಲಭಾಗದಲ್ಲಿದೆ. ದೈನಂದಿನ ನೈವೇದ್ಯವನ್ನು ಇಲ್ಲಿರುವ ದೇವರಿಗೆ ಅರ್ಪಿಸಲಾಗುತ್ತದೆ. ದೇವಾಲಯದಲ್ಲಿ ನಾಗನ 2 ದೇವಾಲಯಗಳಿವೆ. ಒಂದು ದೇವಾಲಯವು ಒಳ ಅಂಗಳದಲ್ಲಿದೆ, ಇನ್ನೊಂದು ದೇವಾಲಯವು ಎದುರಿನ ವನ ಹೊರ ಅಂಗಳದಲ್ಲಿದೆ. ದೈನಂದಿನ ಅಭಿಷೇಕ, ನಾಗರ ಪಂಚಮಿಯ ವಿಶೇಷ ಅರ್ಪಣೆ ಈ ದೇವಾಲಯದಲ್ಲಿ ನಡೆಯುವ ಆಚರಣೆಗಳಲ್ಲಿ ಸೇರಿದೆ. ದೇವಾಲಯ ಮತ್ತು 2ನೆಯ ಸೇತುವೆಯನ್ನು ದಾಟಿ ಅನ್ನಛತ್ರಕ್ಕೆ ಹೋಗುವ ದಾರಿಯಲ್ಲಿ ಬ್ರಹ್ಮನ ದೇಗುಲವಿದೆ. ಅಮೂಲ್ಯವಾದ ವಸ್ತುವನ್ನು ಕಳೆದುಕೊಂಡ ಭಕ್ತರು ಇಲ್ಲಿ ತೆಂಗಿನಕಾಯಿಯನ್ನು ಅರ್ಪಿಸುತ್ತಾರೆ. ಹಾಗೆ ಮಾಡುವುದರಿಂದ ವಸ್ತು ಹಿಂಪಡೆಯುತ್ತಾರೆ ಎಂಬ ನಂಬಿಕೆ ಇದೆ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಶ್ರೀದೇವಿಯ ದರ್ಶನ ಮಾಡಿದ ನಂತರ ಪ್ರದಕ್ಷಿಣೆ ಮಾಡುವಾಗ ಗರ್ಭಗೃಹದ ದಕ್ಷಿಣಕ್ಕೆ ಗಣೇಶನ ದೇಗುಲವಿದೆ. ಗಣೇಶನು ಎಲ್ಲ ಅಡೆತಡೆಗಳನ್ನು ನಿವಾರಿಸುವವನು. ಓಂ ಗಂ ಗಣಪತಿಯೇ ನಮಃ. ವಾರ್ಷಿಕ ಹಬ್ಬವು ಕಟೀಲ್ ದೇವಸ್ಥಾನದಲ್ಲಿ ಆಚರಿಸುವ ದೊಡ್ಡ ಕಾರ್ಯಕ್ರಮಗಳಲ್ಲಿ ಒಂದಾಗಿದೆ. ಇದು 8 ದಿನದ ಭವ್ಯ ಆಚರಣೆಯಾಗಿದೆ. ದೇವಿಯನ್ನು ಮೊದಲು ಬೆಳ್ಳಿ ರಥದಲ್ಲಿ ಮತ್ತು ದೇವಾಲಯದ ಅಂಗಳದಲ್ಲಿ ಉದ್ದಕ್ಕೂ ಪಲ್ಲಕ್ಕಿಯಲ್ಲಿ ಕರೆದೊಯ್ಯಲಾಗುತ್ತದೆ. ವಾರ್ಷಿಕ ಉತ್ಸವ ಎಲ್ಲ 8 ದಿನಗಳಲ್ಲಿ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೈಗೊಳ್ಳಲಾಗುತ್ತದೆ. ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಖ್ಯಾತಿಯ ವಿದ್ವಾಂಸರು ಮತ್ತು ಕಲಾವಿದರು ಇವುಗಳಲ್ಲಿ ಭಾಗವಹಿಸುತ್ತಾರೆ. ರಂಗಪೂಜೆಯು ವಿಶೇಷ ದೈನಂದಿನ ಪೂಜೆಯಾಗಿದ್ದು ಮಲ್ಲಿಗೆ ಹೂಗಳೊಂದಿಗೆ ತಾಯಿಗೆ ಪೂಜಿಸುತ್ತಾರೆ. ಬಲವಾದ ಸುಗಂಧಕ್ಕಾಗಿ ಚಂಪಕ ಹೂವನ್ನು ಜೇನುನೊಣ ಇಷ್ಟಪಡುವುದಿಲ್ಲ. ಆದ್ದರಿಂದ ಭ್ರಮರಿಯ ಈ ದೇವಾಲಯದಲ್ಲಿ ಈ ಹೂವನ್ನು ಬಳಸಲಾಗುವುದಿಲ್ಲ. ಶ್ರೀ ಕ್ಷೇತ್ರ ಕಟೀಲು ಸಾತ್ವಿಕವಾದಂತಹ ಮೂರ್ತಿ. ಇದು ದುಂಬಿಯ ಸ್ವರೂಪದಲ್ಲಿದ್ದ ಕಾರಣ ಈ ದೇವರಿಗೆ ಸಂಪಿಗೆ ಆಗುವುದಿಲ್ಲ. ಪರಿಮಳದ ಹೂವಿನಲ್ಲಿ ಸಂಪಿಗೆ ಆಗುವುದಿಲ್ಲ. ಪರಿಮಳ ಇಲ್ಲದ ಹೂವು ದೇವರಿಗೆ ಮುಡಿಸುವುದಿಲ್ಲ. ಆ ಪರಿಮಳದ ಹೂವುಗಳಲ್ಲೂ ಮಲ್ಲಿಗೆ ಎನ್ನುವುದು ದೇವರಿಗೆ ಅತ್ಯಂತ ಪ್ರೀತಿಯಾದಂತಹ ಒಂದು ಹೂ. ಅತ್ಯಂತ ಪರಿಮಳಯುಕ್ತವಾದಂತಹ ಬಿಳಿ ಹೂ. ಸಾತ್ವಿಕವಾದಂತಹ ವಸ್ತುವಿನ ಬಣ್ಣ ಶಾಸ್ತ್ರದಲ್ಲಿ ಬಿಳಿ ಅಂತ ಕಲ್ಪಿಸಲ್ಪಟ್ಟದ್ರಿಂದ ಕಟೀಲು ದೇವಿಗೆ ಮಲ್ಲಿಗೆ ಹೂ ಎನ್ನುವುದು ಅತ್ಯಂತ ಪ್ರೀತಿದಾಯಕ. ಹಾಗಾಗಿ ಮಲ್ಲಿಗೆ ದೇವರು ಅಂತ ಕಟೀಲು ದೇವರಿಗೊಂದು ಅಡ್ಡ ಹೆಸರು ಇದೆ.
ಭಕ್ತರ ಏಳಿಗೆ ಮತ್ತು ಉತ್ತಮ ಆರೋಗ್ಯಕ್ಕಾಗಿ ರಂಗಪೂಜೆಯನ್ನು ನಡೆಸಲಾಗುತ್ತದೆ. ಪ್ರತಿದಿನ 12 ರಂಗಪೂಜೆಗಳನ್ನು ನಡೆಸಲಾಗುತ್ತದೆ. ಈ ಪೂಜೆಯನ್ನು ಕಾಯ್ದಿರಿಸಲು 2 ವರ್ಷಗಳಿಗಿಂತ ಹೆಚ್ಚು ಕಾಯುವ ಪಟ್ಟಿ ಇದೆ. ಇದು ಸಾಲುಗಳಲ್ಲಿ ಜೋಡಿಸಲಾದ ಸಣ್ಣ ಎಣೆ ದೀಪಗಳ ಬೆಳಕಿನಿಂದ ನಿರೂಪಿಸಲ್ಪಟ್ಟ ಒಂದು ಪೂಜೆ. ರಂಗಪೂಜೆ ತಂತು ನೋಡು ಆನಂದ ತರಂಗ, ಮಂಗಳಾಂಗಿ ಅರಿತೆ ನಿನ್ನ ಕರುಣಾಂತರಂಗ. ರಂಗಪೂಜೆ ತಂತು ನೋಡು ಆನಂದ ತರಂಗ, ಮಂಗಳಾಂಗಿ ಅರಿತೆ ನಿನ್ನ ಕರುಣಾಂತರಂಗ. ಪಡೆದವಳಲ್ಲವೇ ನೀ ಶಿವನ ಅರ್ಧಾಂಗ, ನಿನ್ನ ಪಾದ ಕಮಲದಲ್ಲಿ ನಾನಾಗುವೆ ಭೃಂಗ. ಪಡೆದವಳಲ್ಲವೇ ನೀ ಶಿವನ ಅರ್ಧಾಂಗ, ನಿನ್ನ ಪಾದ ಕಮಲದಲ್ಲಿ ನಾನಾಗುವೆ ಭೃಂಗ. ಶುಕ್ರವಾರ ಶುಭ ದಿನದೇ ಏನು ವೈಭವ, ಕಟೀಲಿನ ದೇವಿ ನಿನಗೆ ದಿವ್ಯ ಉತ್ಸವ. ಶುಕ್ರವಾರ ಶುಭ ದಿನದೇ ಏನು ವೈಭವ, ಕಟೀಲಿನ ದೇವಿ ನಿನಗೆ ದಿವ್ಯ ಉತ್ಸವ. ನವರಾತ್ರಿಯ ಸಮಯದಲ್ಲಿ ರಾತ್ರಿ ಹೊತ್ತು ವಿಶೇಷವಾಗಿ ಒಂದು ರಂಗಪೂಜೆ ಅಂತ ಹೇಳಿ ಆಗ್ತದೆ. ಈ ರಂಗಪೂಜೆ ಅಂತ ಹೇಳಿದರೆ ಪರಿವಾರ ದೇವತಾ ಸಹಿತವಾಗಿ ದುರ್ಗೆಗೆ ರಂಗಪೂಜೆ. ಅಧಿಕ ಆಶ್ವಯುಜದಲ್ಲಿ ಸೇವಾಕರ್ತರು ಈ ರಂಗಪೂಜೆಯನ್ನು ಮಾಡಿಸ್ತಾರೆ. ಅದರಲ್ಲಿ ಮೊದಲಿನ ರಂಗಪೂಜೆ ದೇವಳದಿಂದಲೇ ನಡೆಸಲ್ಪಡ್ತದೆ. 2.5 ವರ್ಷಗಳಷ್ಟು ಕಾಯುವಂತಹ ರಂಗಪೂಜೆಯ ಸೇವೆಗಳು ತಾಯಿಗೆ ಈಗಾಗಲೇ ನಿಗದಿಯಾಗಿದೆ. ಅಗ್ನಿಕೇರಿಯು ಬಹಳ ವಿಶಿಷ್ಟವಾದ ಸೇವೆ. ಹಳ್ಳಿಯ 2 ಗುಂಪುಗಳು ಪರಸ್ಪರವಾಗಿ ತಾಳೆಯ ಗರಿಯನ್ನು ಸುಟ್ಟು ಬೆಂಕಿಯನ್ನು ಒತ್ತಿಸಿ ಒಬ್ಬರ ಮೇಲೆ ಒಬ್ಬರು ಎಸೆಯುವ ಆಟ. ಪವಾಡವೇನೆಂದರೆ ಯಾರಿಗೂ ತೊಂದರೆಯಾಗುವುದಿಲ್ಲ. ಈ ವಿಶಿಷ್ಟ ಆಚರಣೆಯನ್ನು ತಾಯಿಗೆ ಮಾಡುವ ಸೇವೆ ಎಂದು ಪರಿಗಣಿಸಲಾಗಿದೆ. ತಾಯಿಗೆ ಸಂಗೀತ, ನೃತ್ಯ ಮತ್ತು ಲಲಿತಕಲೆ ಎಂದರೆ ಬಹಳ ಇಷ್ಟ. ತಾಯಿಯು ಅರುಣಾಸುರನ ತೋಟದಲ್ಲಿ ನರ್ತಿಸುವ ಹುಡುಗಿಯಂತೆ ಕಾಣಿಸಿಕೊಂಡಳು. ಆದ್ದರಿಂದ ಯಕ್ಷಗಾನ ನೃತ್ಯವನ್ನು ತಾಯಿಯ ಸೇವೆಯಾಗಿ ಭಕ್ತರು ನೀಡುತ್ತಾರೆ. ಸುಮಾರು 10 ವರ್ಷಗಳ ಕಾಲ ಯಕ್ಷಗಾನ ಪ್ರದರ್ಶನಗಳು ಮುಂಚಿತವಾಗಿ ಕಾಯ್ದಿರಿಸಲ್ಪಡುತ್ತದೆ. ಸರ್ವಸ್ವರೂಪೇ ಸರ್ವೇಶೇ ಸರ್ವಶಕ್ತಿ ಸಮನ್ವಿತೆ ಭಯಭ್ಯಸ್ತ್ರಾಯಣೋ ದೇವಿ ದುರ್ಗೆ ದೇವಿ ನಮೋಸ್ತುತೆ. ಏಕೋ ಮನಸ್ಸಿನಿಂದ ಧ್ಯಾನಿಸಿ ಪ್ರಸನ್ನೀಕರಿಸಿಕೊಂಡಿದ್ದೀರಾ. ದಿಶಾ ಕಮಲದಂತಾಗಿದೆ ನಿಮ್ಮ ವದನ. ಯಾರಿಂದ ಬಂದಂತಹ ಭವನೆ ನಿರ್ಭೀತಿಯಿಂದ ತಿಳಿಸಿ ಮಕ್ಕಳೇ. ಮತ್ತು ಇಡೀ ರಾತ್ರಿ ದೃಶ್ಯ ಮಾಧ್ಯಮದಲ್ಲಿ ಅವಳನ್ನು ದೇವರ ಕಥೆಯನ್ನು ಹೇಳುವುದರ ಮೂಲಕವಾಗಿ
ಸಂತೋಷ ಆಗ್ತದೆ ನನಗೆ ಅಂತ ದೇವಿಯ ವಾಕ್ಯ. ಹಾಗೆ ಇಲ್ಲಿ ಯಕ್ಷಗಾನ ಇಡೀ ರಾತ್ರಿ ನಡೆಯತಕ್ಕಂತಹ ಸೇವೆ. 6 ಮೇಳಗಳಿಂದ ಸುಮಾರು 1100 ಯಕ್ಷಗಾನಗಳು ಸರಾಸರಿಯಾಗಿ ಪ್ರತಿ ವರ್ಷ ನಡೆದರೂ 20 ವರ್ಷಕ್ಕೂ ಮೇಲ್ಪಟ್ಟು ಅದಕ್ಕೆ ಮುಂಗಡ ಕಾದಿರಿಸುವಂತಹ ಒಂದು ಪ್ರಮೇಯ ಇದೆ. ಈ ವರ್ಷದ ಆರಂಭದಲ್ಲಿ ಕಟೀಲ್ ದೇವಸ್ಥಾನದಲ್ಲಿ ಬ್ರಹ್ಮಕಲಶೋತ್ಸವವನ್ನು ಆಚರಿಸಲಾಯಿತು. ಇದು 13 ದಿನಗಳ ಸುದೀರ್ಘ ಭವ್ಯ ಉತ್ಸವವಾಗಿತ್ತು. ಸುಮಾರು 20 ಲಕ್ಷ ಭಕ್ತರು ತಾಯಿಯ ಸನ್ನಿಧಿಗೆ ಆಗಮಿಸಿ 12 ವರ್ಷಗೊಮ್ಮೆ ನಡೆಯುವ ಈ ವಿಶೇಷ ಆಚರಣೆಯಲ್ಲಿ ಸಾಕ್ಷಿಯಾದರು. ಸಂಭ್ರಮಾಚರಣೆಯ ಅಂಗವಾಗಿ ನಾಗಮಂಡಲವನ್ನು ಆಯೋಜಿಸಲಾಗಿತ್ತು. ಸಾಮೂಹಿಕ ಅನ್ನದಾನವನ್ನು ವಿತರಿಸಲಾಯಿತು. ಸಂಭ್ರಮಾಚರಣೆಯಲ್ಲಿ ಸುಮಾರು 700 ಪ್ರಸಿದ್ಧ ಕಲಾವಿದರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಪ್ರಸ್ತುತಪಡಿಸಿದರು. ಕಟೀಲ ಕ್ಷೇತ್ರದ ದುರ್ಗ ಪರಮೇಶ್ವರಿಗೆ, ಕಟೀಲ ಕ್ಷೇತ್ರದ ದುರ್ಗ ಪರಮೇಶ್ವರಿಗೆ ಪುಣ್ಯ ಉತ್ಸವ ಇರೆನ ಪುಣ್ಯ ಕ್ಷೇತ್ರುಡು, ಇರೆನ ಪುಣ್ಯ ಕ್ಷೇತ್ರುಡು. ದುರ್ಗೆ ನೆಲೆ ಉಂಟಿನ ಪುಣ್ಯದ ಮಣ್ಣಡು ಕಾಣಿಕೊಡು ನೆರಪಿ ಅಪ್ಪೆ ಭ್ರಾಮರಿ. ಕಟೀಲ ಕ್ಷೇತ್ರದ ದುರ್ಗ ಪರಮೇಶ್ವರಿಗೆ, ಕಟೀಲ ಕ್ಷೇತ್ರದ ದುರ್ಗ ಪರಮೇಶ್ವರಿ ಬ್ರಹ್ಮ ಕಲಶರೀರಿನ ಪುಣ್ಯ ಕ್ಷೇತ್ರ. ಕುಂಕುಮವ ಅರ್ಚಿಸುವೆ ನಿನ್ನ ಪಾದಕ್ಕೆ, ಕುಂಕುಮದ ಭಾಗ್ಯ ನೀಡೆ ನನ್ನ ಬಾಳಿಗೆ. ಕುಂಕುಮವ ಅರ್ಚಿಸುವೆ ನಿನ್ನ ಪಾದಕ್ಕೆ, ಕುಂಕುಮದ ಭಾಗ್ಯ ನೀಡೆ ನನ್ನ ಬಾಳಿಗೆ. ಕರ್ಪೂರದ ಆರತಿಯ ಭವ್ಯ ವೇಳೆನ ಕಲೆತು ಹೋದೆ ನಿನ್ನಲಿ ಧನ್ಯ ಜೀವನ. ಕರ್ಪೂರದ ಆರತಿಯ ಭವ್ಯ ವೇಳೆನ ಕಲೆತು ಹೋದೆ ನಿನ್ನಲಿ ಧನ್ಯ ಜೀವನ. ಶುಕ್ರವಾರ ಶುಭ ದಿನದೇ ಏನು ವೈಭವ, ಕಟೀಲಿನ ದೇವಿ ನಿನಗೆ ದಿವ್ಯ ಉತ್ಸವ. ಶುಕ್ರವಾರ ಶುಭ ದಿನದೇ ಏನು ವೈಭವ, ಕಟೀಲಿನ ದೇವಿ ನಿನಗೆ ದಿವ್ಯ ಉತ್ಸವ. ಸೌಭಾಗ್ಯದ ಚಿಹ್ನೆ ನೀನೆ ತಾಯಿ ಭ್ರಾಮರಿ, ಶಾಂತಿಯನ್ನು ಜಗಕ್ಕೆ ತರುವ ದುರ್ಗಾ ಪರಮೇಶ್ವರಿ. ಸೌಭಾಗ್ಯದ ಚಿಹ್ನೆ ನೀನೆ ತಾಯಿ ಭ್ರಾಮರಿ, ಶಾಂತಿಯನ್ನು ಜಗಕ್ಕೆ ತರುವ ದುರ್ಗಾ ಪರಮೇಶ್ವರಿ. ಶುಕ್ರವಾರ ಶುಭ ದಿನದೇ ಏನು ವೈಭವ, ಕಟೀಲಿನ ದೇವಿ ನಿನಗೆ ದಿವ್ಯ ಉತ್ಸವ. ಶುಕ್ರವಾರ ಶುಭ ದಿನದೇ ಏನು ವೈಭವ, ಕಟೀಲಿನ ದೇವಿ ನಿನಗೆ ದಿವ್ಯ ಉತ್ಸವ. ಈ ದೇವಾಲಯದಲ್ಲಿ ಅನ್ನದಾನವನ್ನು ಸ್ವೀಕರಿಸುವುದು ದೇವಿಯ ಸೇವೆಯೆಂದು ಪರಿಗಣಿಸಲಾಗಿದೆ. ಆದ್ದರಿಂದ ಈ ದೇವಾಲಯಕ್ಕೆ ಭೇಟಿ ನೀಡುವ ಭಕ್ತರು ಇಲ್ಲಿ ಎಂದಿಗೂ ಆಹಾರವನ್ನು ಸೇವಿಸುವುದು ತಪ್ಪಿಸಬಾರದು. ಭಕ್ತರಿಗೆ ದಿನಕ್ಕೆ 3 ಬಾರಿ ಆಹಾರವನ್ನು ನೀಡಲಾಗುತ್ತದೆ. ಬೆಳಗ್ಗೆ ಗಂಜಿ ಊಟ, ಮಧ್ಯಾಹ್ನ ಮತ್ತು ರಾತ್ರಿ 5 ವಿಧದ ಆಹಾರವನ್ನು ನೀಡಲಾಗುತ್ತದೆ. ವಿಸ್ತಾರವಾದ ಊಟದ ಸಭಾಂಗಣದಲ್ಲಿ ಒಂದು ಸಮಯದಲ್ಲಿ 1000 ಭಕ್ತರಿಗೆ ಅವಕಾಶವಿದೆ. ಅಡಿಗೆ ಚೆನ್ನಾಗಿ ಸುಸಜ್ಜಿತವಾಗಿ ಮತ್ತು ಉತ್ತಮವಾಗಿ ನಿರ್ವಹಿಸಲ್ಪಟ್ಟಿದೆ. ಉದ್ದೇಶಕ್ಕಾಗಿ ನೇಮಕಗೊಂಡ ಪ್ರತ್ಯೇಕ ಸಿಬ್ಬಂದಿ ಈ ವ್ಯವಸ್ಥೆಯನ್ನು ನೋಡಿಕೊಳ್ಳುತ್ತಾರೆ. ಪ್ರತಿ ವರ್ಷ ಸುಮಾರು 10 ಲಕ್ಷ ಭಕ್ತರು ಇಲ್ಲಿ ಆಹಾರವನ್ನು ಪಡೆಯುತ್ತಾರೆ ಎಂದು ಅಂದಾಜಾಗಿದೆ. ಅನ್ನದಾನ ಮತ್ತು ಮಹಾ ಅನ್ನದಾನ ಎಂದು 2 ಪ್ರತ್ಯೇಕ ಸೇವೆಗಳಿದೆ. ಇದರಲ್ಲಿ ಭಕ್ತರು ಪೋಷಕರಾಗಿ ಭಾಗವಹಿಸಬಹುದು. ಅನ್ನದಾನ ಎಂಬುದು
ಬಹಳ ವಿಶೇಷವಾದ ಒಂದು ಪ್ರಸಾದ. ಎಲ್ಲ ಕಡೆಯಲ್ಲೂ ಕೂಡ ಈಗ ನಮ್ಮ ದಕ್ಷಿಣ ಕನ್ನಡದ ಹೆಚ್ಚಿನ ಕ್ಷೇತ್ರಗಳಲ್ಲಿ ಅನ್ನದಾನ ನಡೆಯುತ್ತಾ ಇದೆ. ಅದರಲ್ಲೂ ಕೂಡ ಕಟೀಲಿನಲ್ಲಿ ವಿಶೇಷವಾಗಿ 3 ಹೊತ್ತು ಅನ್ನದಾನ ನಡೆಯುತ್ತಾ ಇದೆ. ಬೆಳಿಗ್ಗೆ ಗಂಜಿ ಊಟ, ಮಧ್ಯಾಹ್ನ ಅನ್ನಪ್ರಸಾದ, ಹಾಗೆಯೇ ರಾತ್ರಿ ಅನ್ನಪ್ರಸಾದ ನಡೆಯುತ್ತದೆ. ನಮ್ಮ ಕ್ಷೇತ್ರದ ಇತಿಹಾಸವೆಂದರೆ ನಮಗೇ ಗೊತ್ತಿಲ್ಲದಷ್ಟು ಹಿಂದಿನಿಂದ ಕಟೀಲಿನಲ್ಲಿ ಅನ್ನದಾನ ನಡೀತದೆ. 2 ಹೊತ್ತು ಪಾಯಸದ ಊಟವೇ ಕಟೀಲಿನ ವೈಶಿಷ್ಟ್ಯತೆ. ಕಟೀಲ್ ದೇವಸ್ಥಾನವು ಉಚಿತ ಶಿಕ್ಷಣವನ್ನು ನೀಡುವ ಉದಾತ್ತ ಕಾರ್ಯದಲ್ಲಿದೆ. ದೇವಾಲಯವು 4 ಸಂಸ್ಥೆಗಳನ್ನು ನಡೆಸುತ್ತದೆ: ಉನ್ನತ ಪ್ರಾಥಮಿಕ ಶಾಲೆ, ಕಿರಿಯ ಕಾಲೇಜು, ಪ್ರಾಥಮಿಕ ದರ್ಜಾ ಕಾಲೇಜು ಮತ್ತು ಸ್ನಾತಕೋತ್ತರ ಅಧ್ಯಯನ ಕೇಂದ್ರ ಮತ್ತು ಸಂಸ್ಕೃತ ಶೋಧನಾ ಕೇಂದ್ರ. ದೇವಾಲಯವು ತನ್ನ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ಮತ್ತು ಮಧ್ಯಾಹ್ನ ಊಟವನ್ನು ನೀಡುತ್ತಾರೆ. ಅದರ ಪ್ರತಿಯಾಗಿ ಏನನ್ನೂ ತೆಗೆದುಕೊಳ್ಳುವುದಿಲ್ಲ. ಸರ್ವಸ್ವರೂಪೇ ಸರ್ವೇಶೇ ಸರ್ವಶಕ್ತಿ ಸಮನ್ವಿತೆ ಭಯಭ್ಯಸ್ತ್ರಾಹಿನೋ ದೇವಿ ದುರ್ಗೇ ದೇವಿ ನಮೋಸ್ತುತೆ. ಎಲ್ಲರಿಗೂ ನಮಸ್ಕಾರ. ನಾನು ಈ ಕಟೀಲಿನ ವಿದ್ಯಾಸಂಸ್ಥೆಗಳಲ್ಲಿ ಕಲಿತ ವಿದ್ಯಾರ್ಥಿ. ಇಲ್ಲಿ ಕಲಿತಾ ಇರಬೇಕಾದ್ರೆ ನನಗೂ ಕೂಡ ಇದೇ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡಬೇಕು ಎನ್ನುವ ಆಸೆ ಇತ್ತು. ಆದರೆ ಆ ತಾಯಿ ನನಗೆ ನನ್ನ ಆಸೆಯನ್ನು ಅನುಗ್ರಹಿಸಿದ್ದಾಳೆ. ನಾನು ಇದೇ ಸಂಸ್ಥೆಯಲ್ಲಿ ಉಪನ್ಯಾಸಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಅದು ನನಗೆ ತಾಯಿ ಕೊಟ್ಟ ದೊಡ್ಡ ವರ ಅಂತ ಅಂದುಕೊಂಡಿದ್ದೇನೆ. 1916ನೇ ಇಸ್ವಿಯಿಂದ ವಿದ್ಯಾದಾನ ನಡೀತಾ ಇದೆ. ಇಲ್ಲಿಯ ಆಸುಪಾಸಿನ ಮಕ್ಕಳು ಉಚಿತವಾದ ಶಿಕ್ಷಣವನ್ನು ಪಡೆಯಬೇಕೆನ್ನುವಂತಹ ಉದ್ದೇಶದಿಂದ ಆರಂಭವಾದ ಶಿಕ್ಷಣ ಸಂಸ್ಥೆ ಈಗ ಪ್ರೌಢಶಾಲೆ, ಪದವಿ ಪೂರ್ವ ಕಾಲೇಜು, ಪದವಿ ಕಾಲೇಜು ಮತ್ತು ಸಂಸ್ಕೃತ ಸ್ನಾತಕೋತ್ತರ ಕೇಂದ್ರ ಮತ್ತು ಸಂಶೋಧನಾ ಕೇಂದ್ರದೊಂದಿಗೆ ಅತೀ ದೊಡ್ಡ ಸಂಸ್ಥೆಯಾಗಿ ಬೆಳೆದು 2800 ಮಕ್ಕಳಿಗೆ ಉಚಿತ ವಿದ್ಯಾಭ್ಯಾಸ ಕಟೀಲಿನಲ್ಲಿ ನಡೀತದೆ. ಆ ಮಕ್ಕಳಿಗೂ ಉಚಿತ ಭೋಜನದ ಮಧ್ಯಾಹ್ನದ ವ್ಯವಸ್ಥೆ ಶ್ರೀ ಕ್ಷೇತ್ರ ಕಟೀಲಿನಿಂದ ಆಗ್ತದೆ. ಈಗ ಸುಮಾರು ವರ್ಷಕ್ಕೆ 6 ಕೋಟಿ ನಾವು ಕಟೀಲಿಂದ ಕೇವಲ ವಿದ್ಯಾದಾನಕ್ಕಾಗಿ ಖರ್ಚು ಮಾಡ್ತೇವೆ. 3.5 ಕೋಟಿಯಷ್ಟು ಅನ್ನದಾನಕ್ಕಾಗಿ ಖರ್ಚು ಮಾಡ್ತೇವೆ. ಇದಲ್ಲದೆ ಗೋಸೇವೆ, ಸಾಯುವಂತಹ ದನಗಳು ಮತ್ತು ಗಂಡು ದನಗಳನ್ನು ನಾವು ಸಾಕುವ ಮೂಲಕವಾಗಿ ಅವುಗಳಿಗೆ ಸೇವಾ ರೂಪದಲ್ಲಿ ರಕ್ಷಣೆಯನ್ನು ಕೊಡ್ತಾ ಇದ್ದೇವೆ. ಇದರಿಂದ ದೇವಸ್ಥಾನಕ್ಕೆ ಯಾವುದೇ ಆದಾಯ ಇಲ್ಲ, ಗೋಸೇವೆ ಎನ್ನುವಂತಹ ಪರಿಕಲ್ಪನೆ ಮಾತ್ರ. ಹೀಗೆ ಹಲವಾರು ಸೇವೆಗಳನ್ನು ದೇವಸ್ಥಾನದಿಂದ ಮಾಡ್ತಾ ಇದ್ದೇವೆ. ಸಣ್ಣ ಪುಟ್ಟ ಧಾರ್ಮಿಕ ಸಂಸ್ಥೆಗಳಿಗೆ ಮತ್ತು ದೇವಸ್ಥಾನಗಳಿಗೆ ಅವರದಾದಂತಹ ವಾರ್ಷಿಕ ಜಾತ್ರೆ ಮತ್ತು ವಾರ್ಷಿಕ ದಿನದ ಆಚರಣೆಗಾಗಿ ದೇವಸ್ಥಾನದಿಂದ ಅನ್ನದಾನಕ್ಕಾಗಿ ಸಹಾಯ ಮಾಡುವ ಯೋಜನೆಯು ಈವರೆಗೆ ನಡೀತಾ ಬರ್ತಾ ಇದೆ. ಹೀಗೆ ಹಲವಾರು ದತ್ತಿ ಯೋಜನೆಗಳನ್ನು ದೇವಸ್ಥಾನದವರು ಸರಕಾರದ ಕಾನೂನಿನ ನಿಬಂಧನೆಗೊಳಪಟ್ಟು ನಾವು ಮಾಡ್ತಾ ಇದ್ದೇವೆ. ಶಂಖಚಕ್ರವರ ಪ್ರೀತಿದಾರಿಣಿ ಕಟಿಲೇಶ್ವರಿ ನಂದಿನಿ ಕಟಿ ಮಧ್ಯಸ್ಥಂ ನಮಾಮಿ ಭ್ರಮರೇಂಪರಂ. ನಾವು ಈ ಮೊದಲು ಅನೇಕ ಸುಂದರ ದೇವಾಲಯಗಳಿಗೆ ಭೇಟಿ ನೀಡಿದ್ದೇವೆ. ಆದರೆ ಈ ಸ್ಥಳದ ಆಧ್ಯಾತ್ಮಿಕ ಸೆಳೆವು ಒಂದು ಅನನ್ಯ ಅನುಭವವಾಗಿರುತ್ತದೆ. ಕಟೀಲ್ ಅಮ್ಮನ ಆಶೀರ್ವಾದವು ಎಲ್ಲರಿಗೂ ಸಿಗಲಿ. ನಂದಿನಿದ ನೀರಾದ ಪರ್ಪಿಯಾಸೆ ಭಕ್ತೆ ನ ಸೇವೆ ಮಲ್ಪಿಯಾಸೆ. ನಂದಿನಿದ ನೀರಾದ ಪರ್ಪಿಯಾಸೆ ಭಕ್ತೆ ನ ಸೇವೆ ಮಲ್ಪಿಯಾಸೆ. ಪುಣ್ಯ ಸುಧೆ ನೀರ್ದ ಪರಿಯಾ ಪುನಾಸೆ. ಅಭಿಷೇಕ ನಿತ್ಯ ಎರ್ಗ ಮಲ್ಪುನಾಸೆ. ಜಗನ್ಮಾತೆ ಓ ಲೋಕಮಾತೆ, ಜಗನ್ಮಾತೆ ಓ ಲೋಕಮಾತೆ. ಭಾಗ್ಯ ಕೊಟ್ಟು ಕಾಪುಲೆ ದೇವಿ ಮಾತೆ. ಜಗನ್ಮಾತೆ ಓ ಲೋಕಮಾತೆ, ಭಾಗ್ಯ ಕೊಟ್ಟು ಕಾಪುಲೆ ದೇವಿ ಮಾತೆ. ಮಾತೆ
ಮಾತೆ ಭಾಗ್ಯ ಕೊಟ್ಟು ಕಾಪುಲೆ